ಫಿಫ್ಟೀನ್ಗೆ ಭುವನೇಶ್ವರಲ್ಲಿ ಚೆಕ್ಔಟ್ ಆಗಿಬಿಟ್ಟು ಇವಾಗ ಲೈಫಲ್ಲಿ ಫಸ್ಟ್ ಟೈಮ್ ಡಬಲ್ ಡೆಕ್ಕರ್ ಬಸ್ಸಲ್ಲಿ ಊರಿಗೆ ಹೋಗ್ತಿದ್ದೀವಿ. ಡ್ರೈವಿಂಗ್ ಮಾಡೋದು ಡ್ರೈವಿಂಗ್ ಮಾಡೋದು ನಾವು ಟಾಪಲ್ಲಿ ಇದ್ದೀವಿ. ಮತ್ತೆ ನಮಗೆ ರೋಡ್ ವ್ಯೂ ಎಷ್ಟು ಚೆನ್ನಾಗಿ ಕಾಣ್ತಿದೆ ನೋಡಿ. ಸೊ ನಮಗೆ ಫ್ರಂಟ್ ಫೇಸಿಂಗ್ ಸಿಕ್ಕಿದೆ. ಹಾಯ್, ಬೆಳಿಗ್ಗೆ 9 ಗಂಟೆಗೆ ನಾವು ಪೂರಿ ರೀಚ್ ಆದ್ವಿ. ಪೂರಿ ರೀಚ್ ಆದ್ರ ಮೇಲೆ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿಬಿಟ್ಟು ಇದೇ ಹೋಟೆಲಲ್ಲಿ ನಾವೀಗ ಸ್ಟೇ ಮಾಡಿದ್ದೀವಿ, ಹೋಟೆಲ್ ಅಂಜನ. ಇವಾಗ ಪೂರಿ ಬೀಚ್ಗೆ ಹೋಗ್ತಿದ್ದೀವಿ. ಬೀಚಲ್ಲಿ ಸ್ನಾನ ಮಾಡಿ, ಸಮುದ್ರ ಸ್ನಾನ ಮಾಡಿ, ಫ್ರೆಶ್ ಅಪ್ ಎಲ್ಲ ಆಗಿ ನಂತರ ದೇವ್ರ ದರ್ಶನ ಮಾಡ್ತೀವಿ. ಈ ಮೊದಲು ಸಮುದ್ರ ಸ್ನಾನ ಮಾಡಿನೇ ನಾವು ದೇವ್ರ ದರ್ಶನ ಮಾಡುವಂಥ ಪ್ಲಾನ್ ಹಾಕೊಂಡಿದ್ವಿ. ಅದೇ ರೀತಿ ಮಾಡ್ತಿದ್ದೀವಿ ಕೂಡ. ನಾವು ಬೀಚ್ ಹತ್ರನೇ ರೂಮ್ ಮಾಡಿದ್ದೆ. ಯಾಕಂತ ಹೇಳಿದ್ರೆ ದೇವ್ರ ದರ್ಶನ ಆದ್ರ ಮೇಲೆ ಬೀಚ್ ಹತ್ರ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು. ಬೀಚ್ ಹತ್ರ ಬಂದ್ರ ಮೇಲೆ ಏನೋ ಒಂದು ಜಾತ್ರೆ ಮಾಡ್ಬೇಕಂತ ಅನ್ಸ್ತು. ಇವಾಗ 10 o'clock ಬೀಚ್ ಹತ್ರ ಬಂದಿದ್ದೀವಿ. ಬೀಚ್ ತುಂಬಾ ಚೆನ್ನಾಗಿದೆ ಅಂದ್ರೆ ಇಲ್ಲಿ ಚೆನ್ನೈ ಬೀಚ್ ತರನೇ ಇದೆ. ಎಲ್ಲ ಸಮುದ್ರ ಸ್ನಾನ ಮಾಡ್ತಿದ್ದಾರೆ. ನಾವೀಗ ಸಮುದ್ರ ಸ್ನಾನ ಮಾಡಿ ದೇವ್ರ ದರ್ಶನಕ್ಕೆ ಹೋಗ್ಬೇಕು. ಪೂರಿಯಲ್ಲಿ ನಾವು 2 ದಿನ ಸ್ಟೇ ಮಾಡಿದ್ವಿ. 2 ದಿನ ಕೂಡ ನಾವು ದೇವರ ದರ್ಶನ ಮಾಡಿದ್ವಿ. ಇಲ್ಲಿ ದೇವರ ದರ್ಶನ ಮಾಡಲಿಕ್ಕೆ 2 ಗೇಟ್ ಇದೆ. ಒಂದು ಸಿಂಹದ್ವಾರ ಅಂತ, ಇನ್ನೊಂದು ದಕ್ಷಿಣ ದ್ವಾರ ಅಂತ. ಈ 2 ಗೇಟಲ್ಲಿ ಡಿಫರೆನ್ಸ್ ಏನಂತ ಹೇಳಿದ್ರೆ, ಸಿಂಹದ್ವಾರದಲ್ಲಿ ತುಂಬಾ ರಶ್ ಇರ್ತದೆ. ಯಾಕಂದ್ರೆ ಬೆಳಿಗ್ಗೆನೆ ಬಂದ್ಬಿಟ್ಟು ತುಂಬಾ ಭಕ್ತಾದಿಗಳು ಬೆಳಿಗ್ಗೆನೆ ಬಂದ್ಬಿಟ್ಟು ಕ್ಯೂವಲ್ಲಿ ನಿಲ್ತಾರೆ. ಬಟ್ ದಕ್ಷಿಣ ದ್ವಾರದಲ್ಲಿ ಯಾವುದೇ ರಶ್ ಇರಲ್ಲ. ಇದೊಂಥರ VIP ಎಂಟ್ರಿ ತರ. ನೀವು ಆರಾಮಾಗಿ ಒಂದು 30 ಮಿನಿಟ್ಸ್ ಅಥವಾ 1 hour ಅಲ್ಲಿ ನೀವು ದೇವಸ್ಥಾನ ಒಳಗಡೆ ಎಂಟ್ರಿ ಆಗ್ಬೋದು. ಬಟ್ ಪದ್ಧತಿ ಪ್ರಕಾರ ಸಿಂಹ ಗೇಟಲ್ಲೇ ಎಂಟ್ರಿ ಆದರೆ ಒಳ್ಳೆಯದು. ಯಾಕಂತ ಹೇಳಿದರೆ ಅಲ್ಲಿನ ಒಂದು ಪ್ರತೀತಿ ಪ್ರಕಾರ ಸಿಂಹ ಗೇಟಲ್ಲಿ ಒಂದು ಅರುಣ ಸ್ತಂಭ ಅಂತ ಒಂದು ಕಂಬ ಇದೆ. ಆ ಕಂಬಕ್ಕೆ ನಮಸ್ಕರಿಸಿನೇ ದೇವರ ದರ್ಶನ ಮಾಡಿದರೆ ನಿಮ್ಮ ಒಂದು ದರ್ಶನ ಕಂಪ್ಲೀಟ್ ಆಗುತ್ತೆ ಅನ್ನೋದು ಅಲ್ಲಿನ ಪ್ರತೀತಿ. ಹಾಗಾಗಿ ಹೆಚ್ಚಿನ ಜನ ದಕ್ಷಿಣ ದ್ವಾರದಲ್ಲಿ ಬೇಗ ಆದರೂ ಸಹ ಸಿಂಹದ್ವಾರದಲ್ಲೇ ದೇವರ ದರ್ಶನ ಮಾಡಲಿಕ್ಕೆ ಇಷ್ಟಪಡ್ತಾರೆ. ನಮಗೆ ಇದು ಫಸ್ಟಿಗೆ ಹೋದಾಗ ನಮ್ಗೆ ಗೊತ್ತಿರಲಿಲ್ಲ. ಫ್ರಂಟ್ ಗೇಟಲ್ಲಿ ತುಂಬ ಜನ ಇದ್ದಿದ್ದರಿಂದ ಫಸ್ಟ್ ನಾವು ದರ್ಶನ ಮಾಡುವಾಗ ಬ್ಯಾಕ್ ಗೇಟಲ್ಲಿ ಹೋದ್ವಿ, ದಕ್ಷಿಣ ದ್ವಾರದಿಂದ ಹೋದ್ವಿ. ಅಲ್ಲಿ ಯಾವುದೇ ಥರ ರಶ್ ಇರಲಿಲ್ಲ. ದೇವಸ್ಥಾನದಲ್ಲಿ ಚಪ್ಪಲಿ ಮತ್ತು ಮೊಬೈಲ್ ಇಡ್ಲಿಕ್ಕೆ ಹೊರಗಡೆ ಅಂದರೆ ಭಾಗ್ಯದ್ವಾರದ ಹಿಂದೆ ಒಂದು ಸಪ್ರೇಟ್ ಸ್ಟ್ಯಾಂಡ್ ಇದೆ. ಅದು ಫ್ರೀ ಆಫ್ ಕಾಸ್ಟ್. ಅಲ್ಲಿ ನೀವು ಮೊಬೈಲ್ ಮತ್ತು ನಿಮ್ಮ ಚಪ್ಪಲಿ ಮತ್ತು ಏನಾದರೂ ಬ್ಯಾಗ್ ಏನಾದರೂ ಇದ್ದರೆ ಡೆಪಾಸಿಟ್ ಮಾಡ್ಬೋದು. ಪೂರಿ ಜಗನ್ನಾಥ ದೇವಸ್ಥಾನದಲ್ಲಿ ನಮ್ಗೆ ಇನ್ನೊಂದು ಖುಷಿಯಾಗಿದ್ದ ವಿಷಯ ಏನಂದ್ರೆ ಕಾರಿಡಾರ್ ತುಂಬಾ ಚೆನ್ನಾಗಿದೆ. ಮತ್ತೆ ಆ ಒಂದು ವಾತಾವರಣದಲ್ಲಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ತುಂಬಾ ಖುಷಿಯಾಗುತ್ತೆ. ಒಳಗೆ ಹೋಗುವಾಗ ತುಂಬಾ ರಶ್ ಇರ್ತದೆ. ಹೇಗಂದ್ರೆ ಒಂದೊಂದು ಗ್ರೂಪ್ ಮಾಡಿ ಬಿಡ್ತಾರೆ. ಸೊ ಒಂದು ಗ್ರೂಪ್ ಮಾಡಿ ಬಿಡುವಾಗ ಒಂದೇ ಸಲ ರಶ್ ಆಗಿಬಿಡುತ್ತೆ. ಮಕ್ಕಳು ಮತ್ತೆ ಹಿರಿಯರೆಲ್ಲ ಇದ್ರೆ ಸ್ವಲ್ಪ ನೋಡಿಕೊಂಡು ದರ್ಶನ ಮಾಡೋದು ಒಳ್ಳೆಯದು. ಯಾಕಂದ್ರೆ ನೂಕುಲ ಆದರೆ ಮತ್ತೆ ಕಷ್ಟ ಆಗಿಬಿಡುತ್ತೆ. ಒಡಿಶಾದಲ್ಲಿ ಇನ್ನೊಂದು ವಿಶೇಷ ಏನಂದರೆ ಇಲ್ಲಿನ ಜನ ತುಂಬ ಸಿಹಿ ತಿಂತಾರೆ. ಎಲ್ಲಿ ಯಾವ ಅಂಗಡಿಗೆ ಹೋದರೂ ನಿಮಗೆ ಸಿಹಿ ಒಂದು ಬಿಟ್ಟರೆ ಅಂದರೆ ಸ್ವೀಟ್ಸ್ ಒಂದು ಬಿಟ್ಟರೆ ಬೇರೆ ಏನು ಕಾಣೋಕ್ಕೆ ಸಿಗಲ್ಲ. ಅಷ್ಟು ಸ್ವೀಟ್ಸ್ ತಿಂತಾರೆ. ದೇವರಿಗೆ ಪ್ರಸಾದವನ್ನು ಅರ್ಪಿಸುವುದು ಒಂದು ಪ್ರತೀತಿ ಇದೆ. ಅಂದರೆ ಭಗವಾನ್ ಜಗನ್ನಾಥನಿಗೆ ಒಂದು ಪ್ರಸಾದನ ಒಂದು ಅರ್ಪಿಸುವ ಒಂದು ಪ್ರತೀತಿ ಇದೆ ಅಂತ ಹೇಳಿದರು. ಅಲ್ಲೇ ಪಕ್ಕದಲ್ಲಿ ಆನಂದ್ ಬಜಾರ್ ಅಂತ ಇದೆ. ಅಲ್ಲಿ ನಾವು ದೇವರಿಗೆ ಅರ್ಪಿಸಲಿಕ್ಕೆ ಒಂದು ಸ್ವೀಟ್ ಬಾಕ್ಸ್ ತೊಗೊಂಡ್ವಿ. 250 rupees ಚಾರ್ಜ್ ಮಾಡಿದರು. ಸೊ ಅದನ್ನು ಒಳಗಡೆ ತಗೊಂಡು ಹೋದಾಗ ಅಲ್ಲಿನ ಪೂಜಾರಿಗಳು ಏನು ಮಾಡ್ತಾರೆ, ಅದನ್ನು ದೇವರಿಗೆ ಅರ್ಪಿಸಿ ನಮಗೆ ಒಂದು ಸ್ವೀಟನ್ನು ವಾಪಸ್ ಕೊಡ್ತಾರೆ. ಅದು ತುಂಬ ಶ್ರೇಷ್ಠವಾದ ಒಂದು ಪ್ರಸಾದ ಅಂತ ಹೇಳ್ತಾರೆ. ಸೊ ಅದು ಮಾಡಿದ್ವಿ ನಾವು. ನಂತರ ಅದಾದ್ರ ಮೇಲೆ ದೇವಸ್ಥಾನದ ಹೊರಗೆ ಬಂದ್ರ ಮೇಲೆ ಆನಂದ್ ಬಜಾರ್ ಅಲ್ಲೇ ದಿನ ಪ್ರಸಾದ ವಿತರಣೆ ಮಾಡ್ತಾರೆ. ಏನಂತ ಹೇಳಿದರೆ, ಈಗ ನಾವು 3 ಹೊತ್ತಿಗೆ ನಾವು ಹೇಗೆ ಊಟ ಮಾಡ್ತೀವೋ ಪೂರಿಯಲ್ಲಿ, ಅದೇ ಥರ 3 ಹೊತ್ತಿಗೆ ದೇವರಿಗೆ ಒಂದು ಊಟ ಬಡಿಸೋ ಒಂದು ಕಾರ್ಯಕ್ರಮ ಇರ್ತದೆ.
ದೇವರಿಗೆ ಅರ್ಪಿಸಿದ ಪ್ರಸಾದವನ್ನು ಆನಂದ್ ಬಜಾರ್ನಲ್ಲಿ ತಂದು ಇಡ್ತಾರೆ. ಆನಂದ್ ಬಜಾರಿಗೆ ಆ ಪ್ರಸಾದ ಬಂದ್ರ ಮೇಲೆ ಅಲ್ಲಿ ಒಂದು ಪೂಜಾರಿ ವರ್ಗ ಇದೆ, ಅವರು ಅದನ್ನು ಜನರಿಗೆ ಹಂಚ್ತಾರೆ. ಆಯಿತಾ, ಅವರು ಜನರಿಗೆ ಹಂಚುವಾಗ ಅವರು ಸ್ವಲ್ಪ ಡಿಮಾಂಡ್ ಮಾಡ್ತಾರೆ, 50 ಕೊಡಿ, 100 ಕೊಡಿ, 200 ಕೊಡಿ ಅಂತ. ಊಟ ಮಾಡಿದರೆ ಒಳ್ಳೆಯದು, ಯಾಕಂದರೆ ಅಲ್ಲಿನ ಒಂದು ಪ್ರಸಾದ ನೀವು ಊಟ ಮಾಡಿದ್ರೇ ನಿಮ್ಮ ದರ್ಶನ ಒಂದು ಕಂಪ್ಲೀಟ್ ಆಗುತ್ತೆ ಅನ್ನೋದು ಅಲ್ಲಿನ ಒಂದು ಸ್ಥಳೀಯರ ನಂಬಿಕೆ. ಸೊ ಯಾವುದೇ ಕಾರಣಕ್ಕೂ ಪ್ರಸಾದವನ್ನು ಮಿಸ್ ಮಾಡಬೇಡಿ. ಪೂಜಾರಿಗಳು ಸ್ವಲ್ಪ ಕಿರಿಕಿರಿ ಮಾಡ್ಬೋದು, ಅದಕ್ಕೆಲ್ಲ ತಲೆ ಕೊಡಬೇಡಿ. ಒಂದು 50 ರೂಪಾಯೋ 100 ರೂಪಾಯೋ ಏನೋ ಕೊಟ್ಟು ದೇವ್ರ ಪ್ರಸಾದ ಅಂತ ಪರಿಗಣಿಸಿ ಅದನ್ನು ಊಟ ಮಾಡಿ, ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾವು ಕೂಡ ಮಾಡಿದ್ವಿ. ನಾವು 2 ದಿನ ನಾವು ದೇವರ ದರ್ಶನ ಮಾಡಿದಾಗಲೂ ಈ ಪ್ರಸಾದವನ್ನು ಮಿಸ್ ಮಾಡ್ಕೊಳ್ಳೇ ಇಲ್ಲ, ತುಂಬ ಚೆನ್ನಾಗಿರುತ್ತೆ. ಜಗನ್ನಾಥ ಮಂದಿರದಲ್ಲಿ ಅಡುಗೆ ಮನೆ ದರ್ಶನವನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಳ್ಬೇಡಿ. ಜಸ್ಟ್ ಒಂದು 10 ರೂಪೀಸ್ ಚಾರ್ಜಸ್ ಇರ್ತದೆ. ಇಲ್ಲಿ ಪ್ರತಿದಿನ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡ್ತಾರೆ. ಮತ್ತು ಈ ಅಡುಗೆ ಮಾಡಲಿಕ್ಕೆ ಸುಮಾರು 400 ಜನ ಅಡುಗೆ ಮಾಡೋರಿದ್ದಾರೆ, ಮತ್ತು ಅವರಿಗೆ ಸಹಾಯಕರಾಗಿ ಒಂದು 600 ಜನ ಸಹಾಯಕರಿದ್ದಾರೆ. ಸೊ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅಲ್ಲಿ ಒಂದು ಅಡುಗೆ ಆಗುತ್ತೆ. ದೇವರಿಗೆ ಸಮರ್ಪಿಸಿದ ನಂತರ ಅದನ್ನು ಭಕ್ತರಿಗೆ ಹಂಚ್ತಾರೆ. ಇಲ್ಲಿ ಯಾವುದೇ ಕಾರಣಕ್ಕೂ ಎಷ್ಟೇ ಜನ ಬಂದರೂ ಅಡುಗೆ ಕಡಿಮೆ ಆಗಲ್ಲ ಅನ್ನೋದೊಂದು ನಂಬಿಕೆ ಇದೆ. ಅದು ಇವತ್ತವರೆಗೂ ಅದು ನಡ್ಕೊಂಡು ಬಂದಿದೆ ಕೂಡ. ಯಾರು ಇಲ್ಲಿ ಬಂದು ಪ್ರಸಾದ ಇಲ್ಲ ಅಂತ ವಾಪಸ್ಸು ಹೋಗುವಂಥ ಪರಿಸ್ಥಿತಿನೇ ಉದ್ಭವ ಆಗಿಲ್ಲ. ಅಷ್ಟು ಚೆನ್ನಾಗಿ ಅಂದರೆ ಮೇಂಟೈನ್ ಮಾಡ್ತಾರೆ. ದೇವರ ದರ್ಶನ ಆದ್ರ ಮೇಲೆ ನಾವು ನಿಯರ್ ಬೈ ಪ್ಲೇಸಸ್ ಎಲ್ಲ ನೋಡಲಿಕ್ಕೆ ಒಂದು ಆಟೋ ಬುಕ್ ಮಾಡಿದ್ವಿ. ಆಟೋದವನು 700 ರೂಪೀಸ್ ಚಾರ್ಜ್ ಮಾಡಿ ನಮಗೆ 5 ಪ್ಲೇಸಸ್ ತೋರಿಸೋಣ ಹೇಳಿದ್ದ. ಮೊದಲಿಗೆ ನಮಗೆ ಅವನು ನರೇಂದ್ರ ಟ್ಯಾಂಕಿಗೆ ಕರ್ಕೊಂಡು ಹೋದ. ಆ ಟ್ಯಾಂಕಿನ ವಿಶೇಷ ಏನಂತ ಹೇಳಿದರೆ, ಇದು 15ನೇ ಶತಮಾನದಲ್ಲಿ ನಿರ್ಮಿಸಲಾಗಿತ್ತು ಮತ್ತು ಇದು ಒಡಿಶಾದ ಅತಿ ದೊಡ್ಡ ಕೆರೆಯಲ್ಲಿ ಒಂದು. ಇದರಲ್ಲಿ ಸುಮಾರು 16 ಘಾಟ್ಗಳಿವೆ. ಇದು ತುಂಬ ಪವಿತ್ರವಾದ ಕೆರೆ ಎಂದು ಪರಿಗಣಿಸಲಾಗುತ್ತೆ, ಯಾಕಂದರೆ ಇಲ್ಲಿ ಪ್ರತಿ ವರ್ಷ ಜಗನ್ನಾಥ ಸ್ವಾಮಿಯ ಚಂದನ ಯಾತ್ರೆ ಉತ್ಸವವನ್ನು ಆಚರಿಸುತ್ತಾರೆ. ಹಾಗಾಗಿ ಈ ನರೇಂದ್ರ ಟ್ಯಾಂಕಿಗೆ ತುಂಬ ವಿಶೇಷತೆ ಇದೆ. ನರೇಂದ್ರ ಟ್ಯಾಂಕ್ ಆದ ಮೇಲೆ ನಮಗೆ ಆಟೋದವರು ಗುಂಡೀಚ ದೇವಾಲಯಕ್ಕೆ ಕರ್ಕೊಂಡು ಹೋದರು. ಈ ಗುಂಡೀಚ ದೇವಾಲಯದ ವಿಶೇಷತೆ ಏನಂದರೆ, ಇದನ್ನು ಜಗನ್ನಾಥ ಸ್ವಾಮಿಯ ಉದ್ಯಾನ ಮಂದಿರ ಎಂದು ಕರೆಯುತ್ತಾರೆ. ಇದು ಮುಖ್ಯ ಜಗನ್ನಾಥ ಪುರಿ ದೇವಾಲಯದಿಂದ ಕೇವಲ 3 ಕಿಲೋಮೀಟರ್ ಡಿಸ್ಟೆನ್ಸ್ನಲ್ಲಿದೆ. ವಿಶೇಷವಾಗಿ ರಥಯಾತ್ರೆ ಉತ್ಸವದ 9 ದಿನಗಳ ಸಮಯದಲ್ಲಿ ಗುಂಡೀಚ ದೇವಾಲಯದ ದರ್ಶನವನ್ನು ತಪ್ಪದೇ ಮಾಡಬೇಕು ಎನ್ನುವ ನಂಬಿಕೆ ಇಲ್ಲಿದೆ. ಗುಂಡೀಚ ಮಂದಿರದ ದರ್ಶನ ಆದ ಮೇಲೆ ನಮಗೆ ಆಟೋದವನು ಅಥರ್ನಾಲ ಸೇತುವೆಗೆ ಕರ್ಕೊಂಡೋದ್ರು. ಇದು ಒಂದು ಐತಿಹಾಸಿಕ ಸೇತುವೆ. ಇದರ ಭವ್ಯ ಕಮಾನುಗಳು, ಬಲಿಷ್ಠ ಸ್ತಂಭಗಳು, ಪ್ರಾಚೀನ ಶಿಲ್ಪಿಗಳ ಅಸಾಮಾನ್ಯ ಕೌಶಲ್ಯ ಮತ್ತು ಇಂಜಿನಿಯರಿಂಗ್ ಅದ್ಭುತತೆಯನ್ನು ಸ್ಮರಿಸುತ್ತದೆ. ಸೇತುವೆ ನೋಡಿ ಆದ್ರ ಮೇಲೆ ನಮಗೆ ನೆಕ್ಸ್ಟ್ ಡೆಸ್ಟಿನೇಷನ್ ಲೋಕನಾಥ ದೇವಾಲಯಕ್ಕೆ ಕರ್ಕೊಂಡೋದ್ರು. ಪುರಿಯ ಲೋಕನಾಥ ದೇವಾಲಯವು ಭಗವಾನ್ ಶಿವನಿಗೆ ಸಮರ್ಪಿತವಾದ ಪವಿತ್ರ ದೇವಾಲಯವಾಗಿದೆ. ಈ ದೇವಾಲಯದಲ್ಲಿ ಶಿವಲಿಂಗವು ಸದಾ ನೀರಿನಲ್ಲಿ ಮುಳುಗಿದ ಸ್ಥಿತಿಯಲ್ಲಿ ಇರುತ್ತದೆ. ಇದು ಈ ದೇವಾಲಯದ ವಿಶಿಷ್ಟ ವೈಶಿಷ್ಟ್ಯವಾಗಿದೆ. ಲೋಕನಾಥ ಮಂದಿರದ ದರ್ಶನ ಆದ ಮೇಲೆ ನಾವು ಲಾಸ್ಟ್ ಡೆಸ್ಟಿನೇಷನ್ ಬೀಚಿಗೆ ಬಂದ್ವಿ. ಬೀಚಿಗೆ ಬಂದು ಸುಮಾರು ಒಂದು ಅರ್ಧ ಗಂಟೆ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿ ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ತಿಂದು ನಂತರ ಕೋಣಾರ್ಕ್ ಹೋಗಲಿಕ್ಕೆ ಕ್ಯಾಬ್ ಬುಕ್ ಮಾಡಿದ್ವಿ. ಕ್ಯಾಬ್ ಚಾರ್ಜಸ್ ಬಂದುಬಿಟ್ಟು 1500 ಇತ್ತು. ಸೊ ವರ್ತ್ ಇದೆ, ಯಾಕಂತ ಹೇಳಿದರೆ ಒಂದು 30 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಟೆಂಪಲ್ ಟೌನಲ್ಲೆಲ್ಲ 1500 ವರ್ತ್ ಆ್ಯಕ್ಚುಲಿ, ಯಾಕಂದರೆ 30 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಸೊ ವರ್ತ್ ಅಂತ ಅನಿಸ್ತು. ಸೊ ಕ್ಯಾಬಲ್ಲಿ ಹೋದ್ವಿ. ಬಸ್ಸಲ್ಲೆಲ್ಲ ಹೋದರೆ ಟೈಮ್ ತುಂಬ ಹೋಗುತ್ತೆ, ನಮಗೆ ಅಷ್ಟೊಂದು ಟೈಮ್ ಇರಲಿಲ್ಲ. ಯಾಕಂದರೆ ನಾವು ಕೋಣಾರ್ಕ್ ಮುಗಿಸಿ ನಾವು ಮತ್ತೆ ಜಾರ್ಖಂಡ್ ಹೋಗಬೇಕಿತ್ತು, ಬೈದ್ಯನಾಥ ಧಾಮ್ಗೆ ಹೋಗಬೇಕಿತ್ತು. ನಮಗೆ ಟ್ರೈನ್ ಕೂಡ ಇತ್ತು ಪೂರಿಯಿಂದ. ಸೊ ಅದು ಮಿಸ್ ಆಗಬಾರ್ದಂತ ಹೇಳಿ ನಾವು ಕ್ಯಾಬಲ್ಲಿ ಹೋದ್ವಿ.